ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಓಲೆ ಮಾಯದು ಅಂತ ನಿಮಗ್ ಗೊತ್ತಿದ್ರು ಯಾಕೆ ವಿಷಯ ಮುಚ್ಚಿಟ್ರಿ? ನಿಮ್ ಉದ್ದೇಶ ಏನು? ದುರ್ಗಾ, ಸತ್ಯ ಗೊತ್ತಾಗೋದ್ರಿಂದ ನಿನ್ಗೆ ಸಮಸ್ಯೆ ಆಗ್ಬೋದು ಅಂತ ನನ್ಗನಿಸ್ತು. ಅದಕ್ಕೆ ಏನ್ ಸಮಸ್ಯೆ ಆಗುತ್ತೆ? ದುರ್ಗಾ ನೋಡು, ಪ್ಲೀಸ್ ಕೋಪ ಮಾಡ್ಕೋಬೇಡ. ಈಗ ನಾನೇನೋ ಸತ್ತೋಗಿದ್ದೀನಿ, ಆದ್ರೆ ಇರೋರ್ಗೆ ಏನು ತೊಂದರೆ ಆಗ್ಬಾರ್ದಲ್ವಾ? ಆ ಮಾಯನ್ ಸ್ವಭಾವ ನಿನಗ್ ಗೊತ್ತು. ಸತ್ಯ ಗೊತ್ತಾಗೋದ್ರಿಂದ ಮುಂದೆ ನಿನಗೆ ಕಷ್ಟ ಆಗ್ಬೋದಲ್ವಾ? ಅದಕ್ಕೆ ನನ್ನ ಭವಿಷ್ಯಕ್ಕೆ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಇವಾಗ ಅನ್ಸ್ತಿದ್ಯಾ? ನನ್ನನ್ನು ಹುಡ್ಕೊಂಡು ನೀವು ದುರ್ಗಾಪುರಕ್ಕೆ ಬಂದ್ರಲ್ಲ, ಅವಾಗ ನನ್ನ ಜೀವನ ಈ ತರ ಆಗುತ್ತೆ ಅಂತ ನಿಮಗ್ ಗೊತ್ತಿರ್ಲಿಲ್ವಾ? ಈ ಮನೆ ಯಾವುದು ಅಂದ್ರೆ ಗೊತ್ತಿಲ್ಲ ಅಂದ್ರಿ, ಹಿತ ಯಾರು ಗೊತ್ತಿಲ್ಲ. ಈ ಮನೆಗೆ ದೂರದ ಸಂಬಂಧಿ ಅಂದ್ರಿ, ಆಮೇಲೆ ಅಂಬಿಕಾರ್ ಗೆಳತಿ ಅಂದ್ರಿ. ಅವಾಗೆಲ್ಲ ನನ್ನ ಜೀವನ ಹೀಗಾಗತ್ತೆ ಅಂತ ನಿಮಗ್ ಗೊತ್ತಿರ್ಲಿಲ್ವಾ? ನನ್ನನ್ನ ಆಫೀಸಿಗೆ ಕಳ್ಸಿದ್ ನೀವು, ಈ ಮನೆಗೆ ಕಳ್ಸಿದ್ ನೀವು, ಇದೆಲ್ಲ ಮಾಡಿದ್ದು ನೀವೇ. ಅವಾಗ ನನ್ನ ಜೀವನ ಕಷ್ಟ ಆಗತ್ತೆ ಅಂತ ನಿಮಗ್ ಗೊತ್ತಿರ್ಲಿಲ್ವಾ? ಇವಾಗ ಇದ್ಕಿದ್ದ ಹಾಗೆ ನನ್ಗೇನೋ ಕಷ್ಟ ಆಗ್ಬಿಡುತ್ತೆ ಅಂತ ನಿಮ್ಗೆ ಅನ್ಸ್ತಿದೆ ಅಲ್ವಾ? ಹೇಳಿ ಅಂಬಿಕಾ ಅವ್ರೆ, ನನಗಿವತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು. ಅದು ದುರ್ಗಾ ನೋಡು, ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಿಲ್ಸ್ಬಿಡಿ ಅಂಬಿಕಾ ಅವ್ರೆ, ಸಾಕು. ಆ ಮಾಯ ಮಾಡ್ತಿರೋ ಎಲ್ಲ ಕೆಲ್ಸಗಳಿಗೂ ಇವತ್ತು ಅಂತ್ಯ ಹಾಡ್ಲೇಬೇಕು. ನಿಮ್ ಸಾವಿನ ಹಿಂದೆ ಇರೋದು ಮಾಯ ಅಂತ ಗೊತ್ತಾದ್ರೆ ಮೇಡಮು ಬಾಸ್ನ ಒಪ್ಕೋತಾಳೆ. ಅಲ್ಲಿಗೆ ನಾನ್ ಅನ್ಕೊಂಡಿದ್ದು ಆಗತ್ತೆ. ದುರ್ಗಾ ಪ್ಲೀಸ್ ನನ್ ಮಾತು ಕೇಳು, ಆ ಮಾಯ ಸರಿ ಇಲ್ಲ. ಪರವಾಗಿಲ್ಲ, ನನಗೇನಾದ್ರೂ ಪರವಾಗಿಲ್ಲ. ಬಾಸ್ ಮತ್ತೆ ಪುಟ್ ಮೇಡಮು ಒಂದಾಗ್ಬೇಕು, ಇದಿಷ್ಟೇ ನನ್ ಗುರಿ. ಬೇರೆ ಯಾವ್ದ್ರ ಬಗ್ಗೆನೂ ನನ್ ತಲೆ ಕೆಡ್ಸ್ಕೊಳಲ್ಲ. ಮಾಯ ಮಾಡಿರೋ ತಪ್ಪಿಗೆ, ಅವಳು ಮಾಡಿರೋ ಇಷ್ಟು ದೊಡ್ಡ ಅಪರಾಧಕ್ಕೆ ಅವಳು ಶಿಕ್ಷೆನ ಅನುಭವಿಸ್ಲೇಬೇಕು, ಬೆಲೆ ತೆರಲೇಬೇಕು. ದುರ್ಗಾ ಪ್ಲೀಸ್ ನನ್ ಮಾತು ಕೇಳು. ಮಾಯ ಇಲ್ಲ, ನಾನು ಯಾರ ಮಾತು ಕೇಳೋದಿಲ್ಲ. ಇವತ್ತೊಂದು ನಿರ್ಧಾರ ಆಗ್ಲೇಬೇಕು. ದುರ್ಗಾ, ಏನೋ ಹೇಳ್ತಿದ್ಯಾ? ಆ ದುರ್ಗನ್ಗೆ ಎವಿಡೆನ್ಸ್ ಸಿಕ್ಬಿಡ್ತಾ? ಎಸ್ ಮಾಮ್. ಅಂದ್ರೆ ಆ ಸೈಕೋ ಮಾಯಿನ ಕತೆ ಮುಗೀತು ಇವತ್ತು. ಅಯ್ಯೋ ದೇವ್ರೆ, ಮೊದ್ಲು ಅವಳಿಗೆ ಈ ವಿಷಯ ತಿಳಿಸ್ಬೇಕು. ವಿಷಯ ಗೊತ್ತಾದ್ರೆ ಏನಾದ್ರೂ ಪ್ರಿಪೇರ್ ಆಗ್ತಾಳೆ. ಏ, ಯಾಕೋ ತಡಿತಾ ಇದೀಯಾ? ಅಲ್ಲ, ನೀವ್ ಯಾಕೆ ಹೋಗಿ ಹೇಳ್ಬೇಕು ಯಾಕೆ ಅಂತ? ಆ ಮಾಯ ನಿಮ್ ಸಿಸ್ಟರ್ ಆಗಿದ್ರೆ ವರಿ ಮಾಡಿ. ಅಲ್ಲ ಕಣೋ, ಪಾಪ ಅವಳು. ನಮಗ್ ವಿಷಯ ಗೊತ್ತಿದ್ದು ಅವಳಿಗೆ ಹೇಳಿಲ್ಲ ಅಂದ್ರೆ ಹೇಗೆ ಹೇಳು? ಮಾಮ್, ದುರ್ಗಾ ಮತ್ತೆ ಮಾಯಾ ಮಧ್ಯದಲ್ಲಿ ಜಗಳ ಆಗತ್ತೆ ಅಂದ್ರೆ ಅದ್ರಲ್ಲಿ ನಾವು ಅಡ್ಡ ಹೋಗೋದು ಬೇಕಾಗಿಲ್ಲ. ಅದರಿಂದ ನಾವೇನ್ ಬೇಳೆ ಬೇಯಿಸ್ಕೋಬಹುದು ಅಂತ ಯೋಚನೆ ಮಾಡೋಣ. ಇಲ್ ಬಿ ಫನ್. ಅಲ್ಲ ಕಣೋ ತರುಣ್, ತುಂಬಾ ಮುಖ್ಯವಾದ ವಿಷಯ ಇದು. ಅಂಬಿಕಾ ಸಾವಿಗೆ ಸಂಬಂಧಪಟ್ಟ ವಿಷಯ ಅಂದ್ರೆ ಈ ಮನೆಯವರು ಹೇಗ್ ರಿಯಾಕ್ಟ್ ಮಾಡ್ತಾರೋ ಏನ್ ಕತೆನೋ. ಹೇಗಾದ್ರೂ ರಿಯಾಕ್ಟ್ ಮಾಡ್ಲಿ ಡ್ಯಾಡ್, ಇದರಿಂದ ನಮಗೇನು ಸಮಸ್ಯೆ ಆಗಲ್ಲ. ದುರ್ಗಾ ಹೋಗ್ಬಿಟ್ಟು ಮಾಯಾನ ಕನ್ಫ್ರಂಟ್ ಮಾಡ್ತಾಳೆ ಅಂದ್ರೆ ನಾನು ಇದ್ರಲ್ಲಿ ಒಂದ್ ಸ್ವಲ್ಪ ಮಸಾಲ ಆಡ್ ಮಾಡ್ತೀನಿ ಅಷ್ಟೇ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಲೋ ತರುಣ, ಹುಷಾರ್ ಕಣೋ, ಇದರಿಂದ ನಮ್ಗೇನಾದ್ರು ಸಮಸ್ಯೆ ಆದ್ರೆ ಏನೂ ಆಗಲ್ಲ ಡ್ಯಾಡ್. ಈ ಅಪಾರ್ಚುನಿಟಿನ ನಾನು ಮಿಸ್ ಮಾಡಲ್ಲ. ಜಸ್ಟ್ ವೇಟ್. ತರುಣ್, ಯಾರಿಗ್ ಫೋನ್ ಮಾಡ್ತಿದ್ಯಾ? ಹಾ ತರುಣ್. ಶರತ್, ತರುಣ್ ಏನ್ ಹೇಳ್ತಾ ಇದೀಯಾ? ದುರ್ಗಾಗೆ ಫೋಟೋ ಸಿಕ್ತಾ? ಮಾಯಾ ಅಂದ್ರೆ ನನ್ನ ಅಂಬಿಕಾನ ಮಾಯಾ? ನೋ ನೋ, ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಈಗ ಪಿಕ್ಚರ್ ನೋಡೋ ಸಮಯ ಅಮ್ಮ, ಬನ್ನಿ ಎಂಜಾಯ್ ಮಾಡೋಣ.
ಬಾರೆ ಬ್ಲ್ಯಾಕ್ ಅಂಡ್ ವೈಟ್ ಪಿಕ್ಚರ ಕಲರ್ ಪಿಕ್ಚರ ನೋಡೋಣ ಬಾರೆ. ದುರ್ಗಾ, ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ನನ್ ಮೇಲೆ ಬಾಯ್ ಮುಚ್ಚು. ಇನ್ನೊಂದ್ ಮಾತಾಡಿದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ದುರ್ಗಾ, ಏನಾಗಿದೆ ನಿಂಗೆ? ಎಷ್ಟು ಧೈರ್ಯ ನಿನಗೆ? ಇಂಥ ದೊಡ್ಡ ಅಪರಾಧ ಮಾಡಿ ಏನು ಆಗೇ ಇಲ್ಲ ಅನ್ನೋ ತರ ಈ ಮನೇಲಿ ಆರಾಮಾಗಿರ್ತೀಯ? ಇವಳು ಏನ್ ಮಾತಾಡ್ತಾ ಇದ್ದಾಳೆ? ಇವಳಿಗೇನಾದ್ರೂ ವಿಷಯ ಗೊತ್ತಾಯ್ತಾ? ಆದ್ರೆ ಹೇಗ್ ಗೊತ್ತಾಗೋದಕ್ ಸಾಧ್ಯ? ಮಾಯಾ, ಇಷ್ಟು ದಿನ ನೀನ್ ಎಂತೆಂತ ಕೆಲ್ಸಗಳನ್ನ ಮಾಡಿದ್ಯಾ, ಅದನ್ನೆಲ್ಲ ನೋಡಿ ನನಗೆ ಕೋಪ ಬರ್ತಿತ್ತು. ಆದ್ರೆ ಈಗ ನಿನ್ ಸ್ವಾರ್ಥಕ್ಕೋಸ್ಕರ ಒಂದ್ ಇಡೀ ಕುಟುಂಬದ ನೆಮ್ಮದಿನ ಸರ್ವನಾಶ ಮಾಡಿದ್ಯಲ್ಲ, ನಿನ್ ಮೇಲೆ ಅಸಹ್ಯ ಹುಟ್ಟಿಲ್ವಾ? ಬಾಯಿಗೆ ಬಂದಾಗ ಮಾತಾಡ್ಬೇಡ ದುರ್ಗಾ. ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಯಾರ ಹತ್ರ ಮಾತಾಡ್ತಿದ್ದೀನಿ, ಯಾವ ವಿಷಯ ಮಾತಾಡ್ತಿದ್ದೀನಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಂಬಿಕ್ ಅವ್ರ ಫೋನಲ್ಲಿ ನಿನ್ ಫೋಟೋನ ನಾನು ನೋಡಿದ್ದೀನಿ. ಏನ್ ಹೇಳ್ತಿದೀಯ ನೀನು? ಓಲೆನಾ? ಯಾವ ಓಲೆ? ಓಲೆನಾ? ಓಲೆ ಅಂತ ನಾನು ಹೇಳಲೇ ಇಲ್ವಲ್ಲ. ನಾಟಕ ಆಡ್ಬೇಡ ಮಾಯಾ. ಅಂಬಿಕ್ ಅವ್ರು ತೀರ್ಕೊಂಡಿದ್ದ ಜಾಗದಲ್ಲಿ ನೀನ್ ಓಲೆ ಬರೋದಕ್ಕೆ ಹೇಗ್ ಸಾಧ್ಯ? ಅಂಬಿಕ್ ಅವ್ರು ತೀರ್ಕೊಂಡಿದ್ದ ದಿನಾನೇ ನೀನ್ ಆ ಓಲೆನ ಹಾಕೊಂಡಿದ್ದೆ. ಆ ಫೋಟೋ ನನ್ನ ಹತ್ರ ಇದೆ. ಅಯ್ಯೋ ದೇವ್ರೆ, ಈ ದುರ್ಗಂಗ್ ಹೇಗೆ ಹೇಳಿ? ಈ ಮಾಯ ಬೇರೆ ಸೈಕೋ, ಅವಳು ಏನ್ ಮಾಡ್ತಾಳೆ ಅಂತ ಹೇಳಕ್ಕಾಗಲ್ಲ. ಈ ದುರ್ಗಾ ಬೇರೆ ಹೋಗಿ ಅವಳನ್ನ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಿದ್ದಾಳೆ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಇಲ್ಲ ಇಲ್ಲ, ಈ ಮಾಯ ದುರ್ಗಂಗೆ ಏನು ಮಾಡಕ್ ನಾನ್ ಬಿಡಲ್ಲ. ಇವಳು ನನ್ನ ಆಲ್ರೆಡಿ ಸಾಯಿಸಿದಾಳೆ. ಹಾಗಂತ ಮಾಯ ದುರ್ಗಂಗ್ ಏನಾದ್ರೂ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ದುರ್ಗಂಗ್ ಏನೂ ಆಗ್ಬಾರ್ದು, ಏನೂ ಆಗ್ಬಾರ್ದು. ಹೇಳ್ ಮಾಯಾ, ಈ ಓಲೆ ಅಂಬಿಕರ್ ತೀರ್ಕೊಂಡಿರೋ ಜಾಗಕ್ಕೆ ಬರಕ್ ಹೇಗ್ ಸಾಧ್ಯ? ದುರ್ಗಾ, ಇದೆಲ್ಲ ನೀನ್ ಸಮಜಾಯಿಷಿ ಕೊಡ್ಬೇಡ. ನೀನು ನನಗ್ ಚೆನ್ನಾಗ್ ಗೊತ್ತು ಅಂಬಿಕರು ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು, ನಿನ್ನ ಈ ಮನೆಯಲ್ಲೂ ಇಟ್ಕೊಂಡಿದ್ರು. ಅಂತವ್ರನ್ನೇ ಸಾಯಿಸ್ಬಿಟ್ಟಿಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ದುರ್ಗಾ, ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಹೌದು ಸರ್, ಅಂಬಿಕಾ ಅವ್ರನ್ನ ಸಾಯಿಸಿದ್ದು ಇದೇ ಮಾಯಾ.